ಸ್ನೇಹಿತರೆ, ಸಲಾರ್ ಟು ರಿವ್ಯೂ ಕನ್ನಡ ಚಾನಲ್ಗೆ ಸುಸ್ವಾಗತ. ಸ್ಪಾ ಒಂದು ಸಾಮಾನ್ಯ ಕಾಮಿಡಿ ಸಿನಿಮಾ ಅಲ್ಲ. ಇದು ಮಲಯಾಳಂನ ಕಾಮಿಡಿ ಎಂಟರ್ಟೈನ್ಮೆಂಟ್ ಆದ ಸ್ಪಾ ಸೆಂಟರ್ ಹಿನ್ನೆಲೆಯಲ್ಲಿ ಸಾಗುವ ಈ ಚಿತ್ರ ಸಮಾಜದ ಡಬಲ್ ಸ್ಟ್ಯಾಂಡರ್ಡ್ಸ್, ಪುರುಷರ ಆಸೆಗಳು, ನೈತಿಕತೆ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತದೆ. ನಿರ್ದೇಶಕ ಹ್ಯಾಬಿಸ್ ಸೈನ್ ಹೊಸ ಸಿನಿಮಾ ಕಥೆನ ಸ್ಟೈಲ್ನಲ್ಲಿ ಪ್ರಯತ್ನಿಸಿದ್ದಾರೆ. ಸ್ಟೋರಿ ಕಡೆ ಹೋಗೋದಾದ್ರೆ, ಲೇ ಪರದೇಸಿ ಎಂಬ ಸ್ಪಾ ಸೆಂಟರ್ಗೆ ಬರುವ ವಿವಿಧ ವ್ಯಕ್ತಿಗಳ ಜೀವನ, ಅವರ ರಹಸ್ಯ ಆಸೆಗಳು ಮತ್ತು ಅವರ ವರ್ತನೆಗಳು ಸುತ್ತ ಸಿನಿಮಾ ಸಾಗುತ್ತದೆ. ಒಂದು ನಿರ್ದಿಷ್ಟ ಹೀರೋ ಅಥವಾ ದೊಡ್ಡ ಕಥೆಯರ್ಧಕ್ಕಿಂತ ಹಲವು ಪಾತ್ರಗಳು, ಅನುಭವಗಳ ಮೂಲಕ ಕಥೆ ಹೇಳಲಾಗುತ್ತದೆ. ಏನು ಚೆನ್ನಾಗಿದೆ ಅಂದರೆ, ಇದರಲ್ಲಿ ವಿಭಿನ್ನ ಮತ್ತು ಬೋಲ್ಡ್ ಕಥೆ ವಸ್ತು ಸೂಪರ್ ಆಗಿದೆ. ಸಾಕಷ್ಟು ಡಾರ್ಕ್ ಕಾಮಿಡಿ ಹಾಗೂ ವ್ಯಂಗ್ಯ, ನಟರ ನೈಜ ಅಭಿನಯ ಹಾಗೂ ಸಂಭಾಷಣೆಗಳು ಇರುವ ಹಾಸ್ಯ, ಒಳ್ಳೆ ಗುಡ್ ಫೀಲಿಂಗ್ ಇದೆ ಮೂವಿ ಹೆಸರು. ಸಮಾಜದ ಕಪಟ ನೈತಿಕತೆ ಮೇಲೆ ಚುಚ್ಚಾಗುವ ಟೀಕೆಗಳು, ಹೆಣ್ಣುಮಕ್ಳಿಗೆ ಯಾವ ರೀತಿ ಮಾತಾಡ್ತಾರೆ ಅನ್ನೋ ಇದರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವಿಲಿ. ಒಂದು ಮಲಯಾಳಂನ ಕಾಮಿಡಿ ಸಿನಿಮಾ, ಒಂದೊಳ್ಳೆ ಚೆನ್ನಾಗಿದೆ. ಇದು ಏನು ಕಡಿಮೆ ಆಯಿತು ಅಂದರೆ, ಕೊನೆಯ ಭಾಗ ಸ್ವಲ್ಪ ತುತ್ತಾಗಿ ಮುಗಿದ ಅನುಭವ. ಎಲ್ಲರಿಗೂ ಇಷ್ಟವಾಗುವ ಈ ರೀತಿ ಸಿನಿಮಾ ಒಂದೊಳ್ಳೆ ಮಲಯಾಳಂದವರು ತೆಗಿತಾನೆ ಇರ್ತಾರೆ. ಈಗ ಜಟ್ಲಿ ಅನ್ನೋ ಒಂದೊಳ್ಳೆ ಮೂವಿನೂ ತೆಗ್ದಾಗಿದೆ. ಈಗ ಸಾಂಪ್ರದಾಯಿಕ ಕತೆ ಮತ್ತು ಮಾಸ್ ಎಂಟರ್ಟೈನ್ಮೆಂಟ್ ನಿರೀಕ್ಷೆಗೂ ಮೀರಿದ. ಅಂತಿಮವಾಗಿ ಹೇಳ್ಬೇಕಂದ್ರೆ, ಸ್ಪಾ ಒಂದು ಬೋಲ್ಡ್ ಅಡ್ಜಸ್ಟ್ ಸೆಂಟಿಮೆಂಟ್ ಕಾಮಿಡಿ. ಹೊಸ ರೀತಿಯ ಸಿನಿಮಾ ನೋಡಲು ಇಷ್ಟಪಡುವವರಿಗೆ ಇದೊಮ್ಮೆ ನೋಡಬಹುದು.